ಸಮುದ್ರವನ್ನು ಲಂಘಿಸಿದ ನಂತರ, ಅಸಾಧ್ಯವಾದನ್ನು ಸಾಧ್ಯ ಮಾಡಿದ ನಂತರ ನಮ್ಮ ಹನುಮಂತನ ಪಯಣ ಇನ್ನೂ ಮುಗಿದಿಲ್ಲ. ಇಲ್ಲಿ ಧೈರ್ಯ ಒಂದೇ ಸಾಕಾಗಿರಲಿಲ್ಲ ಸಮುದ್ರವನ್ನು ದಾಟಲು. ಯಾಕಂದರೆ ನಮ್ಮ ಹನುಮಂತರು ತುಂಬ ಅಡೆತಡೆಗಳನ್ನು ದಾಟಿ ಬಂದಿದ್ದರು. ಇಲ್ಲಿ ಧೈರ್ಯ ಒಂದೇ ಸಾಕಾಗಿಲ್ಲ, ಅಲ್ಲಿ ಬೇಕಾಗಿದ್ದು ವಿವೇಕ. ಯಾಕಂದರೆ ಅವರು ಶಕ್ತಿಯಿಂದಲ್ಲ, ಯುಕ್ತಿಯಿಂದ ಈ ಅಡೆತಡೆಗಳನ್ನು ದಾಟಿ ಬಂದಿದ್ದರು. ಆಯಿತು, ಅವರು ಸಮುದ್ರವನ್ನು ಲಂಘಿಸಿದೆ ಆಯಿತು, ಲಂಕೆಯನ್ನು ತಲುಪಿ ಆಯಿತು. ಆ ಲಂಕೆಯ ವೈಭವದ ಮಧ್ಯೆ ಅಶೋಕವನದಲ್ಲಿ ಮೌನವಾಗಿ ದುಃಖದಲ್ಲಿ ನಮ್ಮ ಸೀತಾಮಾತೆ ಕುಳಿತಿದ್ದಾರೆ. ಅವರು ಬಂಧನದಲ್ಲಿದ್ದರೂ ಅವರ ನಂಬಿಕೆ ಬಂಧಿತವಾಗಿಲ್ಲ ಅನ್ನೋ ಭಾವನೆಯಲ್ಲಿದ್ದರು. ರಾಮನ ನಾಮವೇ ಅವರ ಉಸಿರು, ರಾಮನ ನೆನಪೇ ಅವರ ಶಕ್ತಿ ಅಂತ ಭಾವಿಸಿದರು. ಆ ಕಡೆ ಮರದ ಮೇಲಿಂದ ನಮ್ಮ ಹನುಮಂತರು ನೋಡ್ತಾ ಇರ್ತಾರೆ. ಆ ಕ್ಷಣದಲ್ಲಿ ನಮ್ಮ ಹನುಮಂತನಿಗೆ ಇದು ಕೇವಲ ದರ್ಶನವಾಗಿಲ್ಲ, ಇದು ಭಕ್ತಿಯ ವಿಜಯವಾಗಿತ್ತು. ಯಾಕಂದರೆ ಅವರು ಲಂಕೆಯನ್ನು ತಲುಪಿ ಸೀತೆಯನ್ನು ನೋಡಿದ ಕ್ಷಣ ಒಂದು ವಿಜಯದ ಸಂಕೇತ, ವಿಜಯವೇ ಆಗಿತ್ತು ಅವರಿಗೆ. ಇಲ್ಲಿ ಕೆಲವೊಂದು ಅಂಶಗಳನ್ನ ಗಮನಿಸಬೇಕು. ನಮ್ಮ ಸೀತಾಮಾತೆಯನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ, ದುಃಖದಲ್ಲಿ ನಂಬಿಕೆ ಇದ್ದರೆ ಅವಶ್ಯಕವಾಗಿ ಬೆಳಕು ಬರುತ್ತದೆ ಅನ್ನೋದನ್ನ ತೋರಿಸೋದು ಕೊಡುತ್ತೆ. ಮತ್ತು ನಂಬಿಕೆ ಇದ್ದರೆ, ದುಃಖ ಬಂದರೂ ನಂಬಿಕೆ ಬಿಡಬೇಡಿ, ರಾಮನ ನಾಮವಿದ್ದರೆ ಅಂಧಕಾರಕ್ಕೆ ಸೋಲು ಅನ್ನೋದನ್ನ ತೋರಿಸ್ಕೊಡುತ್ತೆ. ಮತ್ತು ದುಃಖ ಎಷ್ಟೇ ಆಳವಾಗಿದ್ದರೂ ನಂಬಿಕೆಯ ದೀಪ ಒಮ್ಮೆ ಬೆಳಗಿದರೆ ಅಂಧಕಾರ ಉಳಿಯುವುದಿಲ್ಲ ಅನ್ನೋದನ್ನ ತೋರಿಸ್ಕೊಡ್ತಿದೆ.